ಇನ್ನು ಯತ್ನಾಳ್ಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಸಭೆ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಎನ್.ಆರ್. ಸಂತೋಷ್ ಇವರೆಲ್ಲರೂ ಕೂಡ ಮೀಟಿಂಗ್ ಸೇರ್ತಿದ್ದಾರೆ. ಯತ್ನಾಳ್ಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಆ ಬೆನ್ನಲ್ಲೇ ಈಗ ನಾಯಕರಿಂದ ಸಭೆ ಆಗ್ತಿದೆ. ಮುಂದೆ ಏನು ಮಾಡಬೇಕು ಅನ್ನೋ ಬಗ್ಗೆ ನಾಯಕರ ಚರ್ಚೆ. ಯತ್ನಾಳ್ಗೆ ನೋಟಿಸ್ ಕೊಟ್ಟಿರೋದ್ರಿಂದ ಹೇಗೆ ಅದಕ್ಕೆ ಉತ್ತರ ಕೊಡೋದು, ಜೊತೆಗೆ ಮುಂದಿನ ನಡೆ ಏನು, ಇದೆಲ್ಲದರ ಬಗ್ಗೆ ಕೂಡ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಈಗ ಸಭೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಕುಮಾರ್ ಬಂಗಾರಪ್ಪ, ಸಂತೋಷ್ ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಯತ್ನಾಳ್ಗೆ ನೋಟಿಸ್ ಬೆನ್ನಲ್ಲೇ ಈಗ ನಾಯಕರಿಂದ ಸಭೆ. ಭಾಳ ದಿನಗಳಿಂದ ಈ ಒಂದು ತಂಡ ಒಟ್ಟಾಗಿ ಓಡಾಡ್ತಾ ಇದೆ. ಮಹೇಶ್ ಕುಮಟಳ್ಳಿ ಕೂಡ ಒಂದು ಟೀಮ್ನಲ್ಲಿದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ. ಅಂದರೆ ಬಿ ಜೆ ಪಿಯ ಈಗಿನ ನಾಯಕರೇನಿದ್ದಾರೆ, ರಾಜ್ಯಾಧ್ಯಕ್ಷರು ಸೇರಿ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ನೋದು ಒಂದು. ಜೊತೆಗೆ ಇತ್ತೀಚಿನ ಚುನಾವಣೆಯನ್ನು ಭಾಳ ಲೈಟಾಗಿ ತೊಗೊಂಡ್ರಿ ಇವರು. ಬೈ ಎಲೆಕ್ಷನ್ಗಳನ್ನು ಸರಿಯಾಗಿ ಸೀರಿಯಸ್ ಆಗಿ ತೊಗೊಂಡಿದ್ರೆ, ವರ್ಕ್ ಮಾಡಿದರೆ ನಾವು ಗೆಲ್ಬೋದಾಗಿತ್ತು ಅನ್ನೋ ಮಾತು ಕೂಡ ಇದೆ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸಹದೇವ್, ಬೆಳಗಾವಿ ಮತ್ತೊಮ್ಮೆ ರಾಜಕೀಯದ ಎಪಿಸೆಂಟರ್ ಆಗಿದೆ, ಈಗ ಮತ್ತೆ ಹಾಟ್ಸ್ಪಾಟ್ ಆಗಿದೆ. ಸೊ ಏನಾಗ್ತಿದೆ ಈಗ ಈ ಟೀಮ್, ಯತ್ನಾಳ್ ಅವರ ಟೀಮ್ ಯಾವ ರೀತಿಯಾಗಿ ನೋಟಿಸ್ಗೆ ಉತ್ತರ ಕೊಡೋಕೆ ತಯಾರಾಗಿದೆ? ಯತ್ನಾಳ್ ಅವರು ವೈಯಕ್ತಿಕವಾಗಿ ಕೊಡ್ಬೋದು, ಹೌದು, ಬಟ್ ಅವ್ರ ಜೊತೆ ನಿಲ್ಲುವಂಥ ಬಣ ಇದು. ಅವಿನಾಶ್, ಏನು ಬೆಳಗಾವಿಯಲ್ಲಿ ಇವತ್ತು ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ, ಎನ್.ಆರ್. ಸಂತೋಷ್ ಮೂರು ಜನರು ಕೂಡ ಏನು ಸಭೆಯನ್ನ ಮಾಡ್ತಾ ಇರುವಂತದ್ದು. ಈ ಸಭೆಯಲ್ಲಿ ಮುಖ್ಯವಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ಈ ಒಂದು ನೋಟಿಸ್ ತಮಗೆ ಸಿಕ್ಕಿತ್ತು ಅನ್ನುವಂತ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು. ಆದ್ರೆ ಈಗ ಒಂದ್ ಕಡೆ ಎಲ್ಲೋ ಈ ವಿರೋಧಿ ಬಣ ಏನಿದೆ ನೋಟಿಸ್ ಕೊಡಿಸೋದ್ರಲ್ಲಿ ಏನು ಯಶಸ್ವಿಯಾಗಿದೆ, ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು. ಮತ್ತು ಇವತ್ತು ಸಂಜೆ ಈಗಾಗಲೇ ದೆಹಲಿಯಲ್ಲಿ ಯತ್ನಾಳ್ ಅವರಿದ್ರೆ, ಇಲ್ಲಿಂದ ಗೋವಾಕ್ಕೆ ತೆರಳಿ ಗೋವಾದಿಂದ ಏನು ದೆಹಲಿಗೆ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಅವರು ಹೋಗ್ತಾ ಇರುವಂತದ್ದು. ಇದಾದ ಬಳಿಕ ಇವತ್ತು ಸಂಜೆ ಎಲ್ಲರೂ ಕೂಡ ದೆಹಲಿಯಲ್ಲಿ ಈ ಒಂದು ರೆಬಲ್ ಟೀಮ್ ಏನಿದೆ ಎಲ್ಲರೂ ಕೂಡ ಸೇರ್ಕೊಂಡು ಹೈಕಮಾಂಡ್ಗೆ ಯಾವ ರೀತಿಯಾಗಿ ಮನವರಿಕೆ ಮಾಡೋದರ ಜೊತೆಗೆ ಈ ಒಂದು ನೋಟಿಸ್ಗೆ ಉತ್ತರ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಹೇಳಿದ ಪ್ರಕಾರ ಏನು ಯತ್ನಾಳ್ ಅವರು ಮಾತಾಡಿರುವಂತಹ ಒಂದು ವಿಡಿಯೋವನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಯಾವ ರೀತಿಯಾಗಿ ಮನವರಿಕೆ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ಏನು ನಿನ್ನೆಯಿಂದಲೂ ಕೂಡ ರೆಬಲ್ ಟೀಮ್ ಬೀಡು ಬಿಟ್ಟಿರುವಂತದ್ದು. ಸದ್ಯದ ಬಿಜೆಪಿಯಲ್ಲಿನ ಬೆಳವಣಿಗೆಗಳ ಕುರಿತು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದೆಹಲಿಗೆ ಹೋಗಿ ಅಲ್ಲಿ ಯಾರನ್ನೆಲ್ಲ ಭೇಟಿ ಆಗಬಹುದು, ಅದರ ಜೊತೆಗೆ ವಕ್ಫ್ ಹೋರಾಟದ ಬಗ್ಗೆ ಯಾವ ರೀತಿಯಾಗಿ ಇಲ್ಲಿ ವಿರೋಧಗಳು ಸ್ವಪಕ್ಷೀಯರ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡೋದರ ಜೊತೆಗೆ ಈ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾವ ರೀತಿಯಾಗಿ ರಾಜ್ಯದಲ್ಲಿ ನಡೆದಿದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಹೇಳೋಕೆ ತಯಾರಿಯನ್ನ ನಡೆಸಿರುವಂತದ್ದು. ಅವಿನಾಶ್, ಧನ್ಯವಾದ ಸಹದೇವ್.